ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಸಿಂಗಲ್ಸ್ಗಳಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆ್ಯಂಡ್ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರುತ್ತೆ. ಓಕೆ, ಎಸ್, ಇಲ್ಲಿ ನಿಮಗಾಗಿ ಹುಟ್ಟಿರುವಂತಹ ಆ ವ್ಯಕ್ತಿ ಯಾರು, ನಿಮ್ಮ ಜೀವನ ಸಂಗಾತಿಯ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ತೀರಾ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಸೋಲ್ಮೇಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆಗಲೇ ಹೇಳಿದಾಗೆ ಇದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, 1 minute. ಓಕೆ, ಎಸ್, ಓಕೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂದರೆ ಯಾರಿಗೆ ಥ್ಯಾಂಕ್ ಯು ಹೇಳ್ತೀರಾ? ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತೀರಾ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡುವಂಥದ್ದೇನೂ ಇರಲ್ಲ. ಜಸ್ಟ್ ಥಿಂಕ್ ಮಾಡಿ ನಿಮ್ಮ ಲವ್ ಲೈಫ್ ಹೇಗಿರಬೇಕಿತ್ತು, ಹೇಗಿರಬೇಕು, ನಿಮ್ಮ ವ್ಯಕ್ತಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ರೀಡಿಂಗ್. ಓಕೆ, ವಾವ್. ಫಸ್ಟ್ ನಿಮಗಿಲ್ಲಿ ಒಂದು ರಿಂಗ್, ಐ ಥಿಂಕ್ ನನಗಿಲ್ಲಿ ರಿಂಗ್ ತುಂಬ ಟೈಟ್ ಆಗ್ತಾಯಿತ್ತು ಅಂತ ಹೇಳಿ ನಾನು ಅದನ್ನು ಚೇಂಜ್ ಮಾಡಿದೆ. ಆವಾಗಲೇ ಒಂದು ಎನರ್ಜಿ ಬಂತು. ನಿಮಗೊಂದು ಆ ರಿಂಗ್ ಎನರ್ಜಿ ಇಲ್ಲಿ ಸೈನ್ ಆಗಿ ನಿಮಗಿಲ್ಲಿ ಸಿಗ್ತಾ ಇರುವಂಥದ್ದು. ಇದು ಅತಿ ಶೀಘ್ರದಲ್ಲೇ ಮದುವೆಯ ಯೋಗ ಇರುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಯಾರು ಇನ್ನೂ ನಿಮಗೆ ಲೈಫ್ ಪಾರ್ಟ್ನರ್ ಸಿಕ್ಕಿಲ್ಲ ಅಥವಾ ಮದುವೆಗೋಸ್ಕರ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಏಜ್ ಆಗ್ತಾ ಇದೆ, ಹುಡುಗಿ ಸಿಗ್ತಾ ಇಲ್ಲ, ಹುಡುಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲೊಂದು ಗುಡ್ ನ್ಯೂಸ್ ಬರ್ತಿದೆ. ಒಂದು ಪಾಸಿಟಿವ್ ಸೈನ್ ನಿಮಗಿಲ್ಲಿ ಬರ್ತಿರುವಂಥದ್ದು. ಅತಿ ಶೀಘ್ರದಲ್ಲೇ ಮದುವೆಯ ಯೋಗ ಇರುವಂತಹ ಎನರ್ಜಿ ಇದೆ. ನೋಡ್ಬೋದು, ಎಲ್ಲ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ವ್ಯಾಕ್ಸ್ ಬಿದ್ದಿದ್ದೆಲ್ಲ ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ. ಅವ್ರು ಹೇಗಿರ್ತಾರೆ? ತುಂಬ ಶಾಂತ ಸ್ವಭಾವದವ್ರು ಆಗಿರ್ತಾರೆ. ಇಲ್ಲಿ ಎನರ್ಜಿ ನೋಡಿದಾಗ ಅವರು ತುಂಬ ಸಾಫ್ಟ್ ಹಾಗೆ ಓಪನ್ ಅಪ್ ಇರೋಲ್ಲ ಜಾಸ್ತಿ. ಅಂದರೆ ಅವರ ಎಲ್ಲ ವಿಷಯಗಳನ್ನು ಓಪನ್ ಅಪ್ ಮಾಡಿಕೊಂಡು ಹೇಳೋದು, ಎಕ್ಸ್ಪ್ರೆಸಿವ್ ಆಗಿರೋದಿಲ್ಲ ಅಂತ ಹೇಳಿ. ಸ್ವಲ್ಪ ಶಾಂತ ಸ್ವಭಾವದವರು. ಈ ಗಲಾಟೆ ಗೌಜು, ಈ ಏನು ಜಗಳಗಳಾಗುವಂಥದ್ದು ಅಲ್ಲೆಲ್ಲ ಅವ್ರು ಇರೋದಿಲ್ಲ ಹೆಚ್ಚಾಗಿ. ಅವರಿಗೆ ಈ ಗಲಾಟೆಗಳೆಲ್ಲ ತುಂಬ ಇಷ್ಟ ಆಗೋದಿಲ್ಲ. ಓಕೆ, ಈ ಥರದ ಒಂದು ವ್ಯಕ್ತಿತ್ವ ನಿಮ್ಮ ಪರ್ಸನ್ ವ್ಯಕ್ತಿತ್ವ ಸ್ವಭಾವದವರು ಆಗಿರ್ತಾರೆ. ಇಲ್ಲಿ ನೋಡಬಹುದು, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳುವಂತಹ ವ್ಯಕ್ತಿ ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿ ಇರ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾರೆ. ಪ್ರಾಬ್ಲಮ್ಸಿಂದ ಆಗಿರಬಹುದು ಅಥವಾ ಫ್ಯಾಮಿಲಿಯಿಂದ ಆಗಿರಬಹುದು, ಓವರ್ ಆಲ್ ಎಲ್ಲ ವಿಷಯದಲ್ಲೂ ನಿಮ್ಮನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ತಾರೆ, ಪ್ರೊಟೆಕ್ಟಿವ್ ಆಗಿರ್ತಾರೆ. ಇಲ್ಲಿ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನೀವು ಮಾಡುವಂತಹ ಕೆಲಸ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿರ್ಬೋದು, ನಿಮ್ಮ ವರ್ಕಲ್ಲಿರ್ಬೋದು, ನಿಮ್ಮ ವರ್ಕಿಗೆ ತುಂಬ ಸಪೋರ್ಟ್ ಮಾಡುವಂತಹ ಸಂಗಾತಿ ನಿಮಗೆ ಸಿಗ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, H ಲೆಟರ್, J ಲೆಟರ್, G ಲೆಟರ್, K ಲೆಟರ್, R ಲೆಟರ್, D ಲೆಟರ್, N ಲೆಟರ್, A ಲೆಟರ್, V ಲೆಟರ್. ಸೊ ಇಲ್ಲಿ ತುಂಬ ಜನ ಎನರ್ಜಿ ಬರ್ತಿದೆ. ಜಸ್ಟ್ ನಿಮಗಿನ್ನೂ 23 ಇರಬಹುದು, 21 ಇರಬಹುದು. ಇವಾಗಲೇ ನಿಮಗೆ ಎಲ್ಲೋ ಒಂದು ಕಡೆ ಪಾರ್ಟ್ನರ್ ರಿಲೇಷನ್ಶಿಪ್ ಅನ್ನುವಂತಹ ಕುತೂಹಲಗಳು ಜಾಸ್ತಿ ಕಾಣಿಸ್ತಿದೆ ಇಲ್ಲಿ. ಸೊ ಫೋಕಸ್ ಯುವರ್ ಕೆರಿಯರ್ ಲೈಫ್ ಅಂತ ಕೂಡ ಇಲ್ಲಿ ಬರ್ತಿದೆ ಎನರ್ಜಿ. ಓಕೆ, ಸರಿಯಾದ ವ್ಯಕ್ತಿ ತಪ್ಪು ಸಮಯದಲ್ಲಿ ಯಾವತ್ತೂ ಕೂಡ ಸಿಗೋದಿಲ್ಲ. ದೇವರು ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ತಾಳ್ಮೆಯಿಂದ ಇರಿ. ಯಾಕಿಷ್ಟು ಈ 21, 22, 23 ಏಜಲ್ಲೇ
ಸೋಲ್ಮೇಟ್, ಪಾರ್ಟ್ನರ್, ಲವ್, ರಿಲೇಷನ್ಶಿಪ್, ಮದುವೆ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀರಾ. ತಪ್ಪು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಎನರ್ಜಿ ಏನು ತಪ್ಪು ಅಂತ ಇಲ್ಲಿ ಬರ್ತಾ ಇಲ್ಲ, ಬಟ್ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ ಫಸ್ಟು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಹಾಗಂತೇಳಿ ಸಂಗಾತಿ ಬಗ್ಗೆ ಯೋಚನೆ ಮಾಡಬಾರ್ದ, ಮಾಡಿ, ಬಟ್ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಕೆರಿಯರ್ ಲೈಫ್ಗಿಂತ ಜಾಸ್ತಿ ನೀವು ಮ್ಯಾರಿಡ್ ಲೈಫ್, ಲವ್, ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಾಗಿ ಎನರ್ಜಿ ಬರ್ತಿದೆ. ಓಕೆ, ಎಸ್. ಡೇಟ್ ಆಫ್ ಬರ್ತ್ 16/1/19 22 28 29 6/4/7/23. ಓಕೆ, ಎಸ್, ರೈಟ್. ಚೆಕ್ ಮಾಡೋಣ ಟ್ಯಾರೋದಲ್ಲಿ ಏನು ಬರುತ್ತೆ, ಎನರ್ಜಿ ಏನಿದೆ ಅಂತ ಹೇಳಿ. ಒಂದು ನಿಮಿಷ. ಎಸ್, ರೈಟ್. ಕ್ವೀನ್ ಆಫ್ ಪೆಂಟಿಕಲ್ ನೋಡಿದ್ರಾ? ಫಸ್ಟು ಫೋಕಸ್ ಮಾಡಿ ನಿಮ್ಮ ಕೆರಿಯರ್ ಲೈಫ್ ಆ್ಯಂಡ್ ಫೈನಾನ್ಷಿಯಲ್ ಲೈಫ್ ಬಗ್ಗೆ ಫೋಕಸ್ ಮಾಡಿ ಅಂತ ಇಲ್ಲಿ ಬರ್ತಾ ಇದೆ. ಇನ್ನೂ ಒಂದು ಸಣ್ಣ ಹುಳ ಅವಾಗಿಂದ ಕಾಟ ಕೊಡ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ನೋಡ್ಬೋದು, ಎಷ್ಟು ಶಾಂತ ಸ್ವಭಾವದವ್ರು ಆಗಿರ್ತಾರೆ ಅಂತ ಹೇಳಿ. ದ ವರ್ಡ್ ಕಾರ್ಡ್, ನಿಮ್ಮನ್ನೇ ಪ್ರಪಂಚ ಅಂತ ಹೇಳಿ ಪ್ರೀತಿ ಮಾಡುವಂತಹ ವ್ಯಕ್ತಿ. 4 ಆಫ್ ಫ್ಯಾನ್ಸ್, ಎವ್ರಿ ಮೂಮೆಂಟ್ನೂ ಕೂಡ ಅವರು ಎಂಜಾಯ್ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ. 2 ಆಫ್ ಸಾರ್ಟ್ಸ್, ನೀವು ಕೂಡ ಇಲ್ಲಿ ಅದೇ ಥರನೇ ವ್ಯಕ್ತಿ. ಸೊ ಲೈಫಲ್ಲಿ ಬಂದದ್ದು ಬರಲಿ, ನಾನು ಎಂಜಾಯ್ ಮಾಡ್ಕೊಂಡು ಲೈಫ್ನ ಕಳಿತೀನಿ ಅನ್ನೋಂತಹ ವ್ಯಕ್ತಿತ್ವದವರು ನೀವು ಕೂಡ ಆಗಿದ್ದೀರಾ. ಸೊ ಅದಕ್ಕೆ ಮ್ಯಾಚ್ ಆಗಿ ಅವರು ಕೂಡ ಎವ್ರಿ ಮೂಮೆಂಟ್ನ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಈ ಜಗಳಗಳಿಂದ ಸ್ವಲ್ಪ ಅವರು ದೂರ ಇರುವಂತಹ ವ್ಯಕ್ತಿ. ಓಕೆ, 8 ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಟ್ಸ್, ದ ಲವರ್ಸ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ. ಓಕೆ, ನೋಡ್ಬೋದು, ಆಗಲೇ ಎನರ್ಜಿ ಬಂದ ಹಾಗೆ ಸರಿಯಾದಂತಹ ವ್ಯಕ್ತಿ ತಪ್ಪು ಸಮಯದಲ್ಲಿ ಯಾವತ್ತೂ ಕೂಡ ಸಿಗೋದಿಲ್ಲ. ಈಗ ನಾನು ಎನರ್ಜಿ ಹೇಳಿದೆ, 22, 23, 21, 20 ಏಜಲ್ಲಿ ಸಂಗಾತಿ ಬಗ್ಗೆ, ಲವ್, ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಏಜಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಕೆರಿಯರ್ ಲೈಫ್ ಬಗ್ಗೆ ಫೋಕಸ್ ಮಾಡುವಂಥದ್ದು. ಓಕೆನಾ? ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಪ್ಲ್ಯಾನಿಂಗ್ ಬಗ್ಗೆ ಆಗಿರ್ಬೋದು, ಗ್ರೋತ್ ಬಗ್ಗೆ ಆಗಿರ್ಬೋದು, ಇದನ್ನು ನೀವು ಯೋಚನೆ ಮಾಡುವಂಥ ಸಮಯ. ಓಕೆನಾ? ಸೊ ಇದು ನಿಮಗೆಲ್ಲೋ ಒಂದು ಕಡೆ ಸರಿಯಾದ ಸಮಯ ಅಲ್ಲ. ಈ ಸಂಗಾತಿ ಅನ್ನೋಂಥ ಯೋಚನೆ ಬಗ್ಗೆ ಇದು ಸರಿಯಾದ ಸಮಯ ಅಲ್ಲ. ಹಾಗಾಗಿ ಸರಿಯಾದಂತಹ ವ್ಯಕ್ತಿ ತಪ್ಪು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ದೇವರೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿದರೆ ನಿಮ್ಮ ಲೈಫಲ್ಲಿ ಯಾವ ಥರದ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡಬೇಕು, ಯಾವ ಟೈಮಲ್ಲಿ ಭೇಟಿ ಮಾಡಬೇಕು, ಯಾವ ಜಾಗದಲ್ಲಿ ಭೇಟಿ ಮಾಡಬೇಕು, ಹೇಗೆ ಸಿಗಬೇಕು ಅನ್ನೋದನ್ನು ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಏನು ಲೈಫಿಗೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಬಹುದು 4 ಆಫ್ ಫ್ಯಾನ್ಸ್ ಬರ್ತಿದೆ, ಹಾಗೆಯೇ 8 ಆಫ್ ಕಪ್ಸ್ ಕೂಡ ಬರ್ತಿದೆ, ಆ್ಯಂಡ್ 2 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ ಇಲ್ಲಿ. ಇಲ್ಲಿ ಒಂದು ಸ್ಮಾಲ್ ಸ್ಟೋರಿನ ಹೇಳ್ತೀನಿ. ಒಬ್ಬ ಹುಡುಗಿ ತನ್ನ ಸೋಲ್ಮೇಟಿಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳು ಎಲ್ಲೂ ಹೋಗೋದಿಲ್ಲ. ಅಂದರೆ ಅವಳದೇ ಆದಂಥ ಒಂದಷ್ಟು ಕೆಲಸ ಇರುತ್ತೆ, ಅವಳದೇ ಆದಂಥ ಬಿಸ್ನೆಸ್ನ ಮಾಡ್ತಾ ಇರ್ತಾಳೆ, ಅವಳದೇ ಆದಂಥ ಗ್ರೋತ್ ಬಗ್ಗೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅವಳೆಲ್ಲೂ ಕೂಡ ಹುಡ್ಕೊಂಡೆಲ್ಲ ಹೋಗೋದಿಲ್ಲ, ನಂಗೆ ಪಾರ್ಟ್ನರ್ ಬೇಕು, ಹುಡುಗ ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಹುಡ್ಕೊಂಡೆಲ್ಲ ಹೋಗೋದಿಲ್ಲ. ಅವಳ ಕೆಲಸನ ಅವಳು ಮಾಡ್ತಾ ಇರ್ತಾಳೆ ಅಷ್ಟೇ. ತನ್ನ ಕೆಲಸನ ತಾನು ಇಂಟ್ರೆಸ್ಟಿಂದ ಆ್ಯಂಡ್ ಫೋಕಸ್ಡಿಂದ ಮಾಡ್ತಾ ಇರ್ತಾಳೆ. ಒಂದಿನ ಆಕೆಗೆ ಸಹಾಯ ಮಾಡೋಕ್ಕೆ ಬಂದಿರೋಂತಹ ವ್ಯಕ್ತಿ, ಅವಳ ಒಂದು ಕೆಲಸಕ್ಕೆ ಸಹಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ ಬರ್ತಾರೆ. ಅವಳ ಜೀವನ ಸಂಗಾತಿ ಕೂಡ ಅವರೇ ಆಗಿರ್ತಾರೆ.
ಸೊ ಇದು ಅಚಾನಕ್ಕಾಗಿ, ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಸಂಗಾತಿನ, ನಿಮ್ಮ ಒಂದು ಪ್ರೀತಿನ ನೀವು ಹುಡ್ಕೊಂಡು ಹೋಗ್ಬೇಕಂತ ಇಲ್ಲ. ಸಮಯ ಬಂದಾಗ ಅದೇ ನಿಮ್ಮ ಬಳಿಗೆ ಬರುತ್ತೆ, ಅದು ನೀವು ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ತೀರಾ. ಆ್ಯಂಡ್ ಪ್ರೀತಿ ಅನಿರೀಕ್ಷಿತವಾಗಿ ಬಾಗಿಲು ತಟ್ಟತ್ತೆ. ಅಲ್ಲಿವರೆಗೆ ಅನಿರೀಕ್ಷಿತವಾಗಿ ಬಾಗಿಲು ತಟ್ಟೋವರೆಗೆ ನೀವು ಡೋರ್ ಓಪನ್ ಮಾಡಿಕೊಂಡು ಯಾವಾಗ ಬರುತ್ತೆ, ಯಾವಾಗ ಸಿಗ್ತೀರಾ, ನನ್ನ ಪಾರ್ಟ್ನರ್ ಎಲ್ಲಿ ಅಂತ ಕಾಯ್ತಾ ಇರೋದಕ್ಕಿಂತ ಸೊ ಡೋರನ್ನ ಕ್ಲೋಸ್ ಮಾಡಿ, ಆ ಡೋರ್ನ ಬಾಗಿಲು ತಟ್ಟಿದಾಗ ಮಾತ್ರ ಓಪನ್ ಮಾಡಿ. ಓಕೆ, ಸೊ ಇಲ್ಲಿ ಸರಿಯಾದಂಥ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಇದೆ. ನಿಮ್ಮ ಕೆಲವೊಬ್ಬರು ಎನರ್ಜಿಲಿ ಇಲ್ಲಿ ಬರ್ತಿರೋದು, ನೀವು ಸ್ವಲ್ಪ ತುಂಬ ಏನು ಹೇಳ್ಬೋದು, ಆ್ಯರೋಗೆಂಟ್ ಆಗಿ ತುಂಬ ಈಗೋ ಇರುವಂಥದ್ದು ಆ್ಯಂಡ್ ಮುಖಕ್ಕೆ ಹೊಡೆದ ಹಾಗೆ ಮಾತಾಡುವಂಥದ್ದು, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಕೂಡ ಇರುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ವ್ಯಕ್ತಿತ್ವನ ಸ್ವಲ್ಪ ಸುಧಾರಿಸ್ಕೊಳ್ಳುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಯಾಕಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿ ಸ್ವಲ್ಪ ಶಾಂತ ಸ್ವಭಾವ, ಈ ಗಲಾಟೆ, ಗೌಜು, ಗದ್ದಲ ಅದಕ್ಕೆಲ್ಲ ಅವರು ಇನ್ವಾಲ್ವ್ ಆಗದಿರುವಂಥ ವ್ಯಕ್ತಿ ಆಗಿರೋದ್ರಿಂದ ನೀವು ಆದಷ್ಟು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆಗ ಸರಿಯಾದ ವ್ಯಕ್ತಿ ನಿಮ್ಮನ್ನು ಹುಡ್ಕೊಂಡು ಖಂಡಿತವಾಗಿಯೂ ಬರ್ತಾರೆ. ಆ್ಯಂಡ್ ಯಾರೆಲ್ಲ ಇನ್ನು ಮ್ಯಾರೇಜಿಗೋಸ್ಕರ ಏಜ್ ಆಗಿದೆ, ನನಗೆ ಇನ್ನೂ ಕೂಡ ಹುಡುಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಡೋಂಟ್ ವರಿ. ಈ ಒಂದು ಏಜಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಿಗ್ಬೇಕಂತ ನಿಮ್ಮ ಹಣೆಯಲ್ಲಿ ಬರ್ಕೊಂಬಂದಿದ್ರೆ ಯಾರು ಕೂಡ ಅದನ್ನು ಡಿಸ್ಟರ್ಬ್ ತೊಗೊಂಡು ಒರೆಸೋದಕ್ಕಾಗಲ್ಲ, ರೈಟ್? ಸೊ ಹಾಗಿದ್ದಾಗ ಇಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಅವರು ಭೇಟಿ ಮಾಡ್ತಾರೆ. ಸೊ ಅಲ್ಲಿವರೆಗೆ ತಾಳ್ಮೆಯಿಂದ ವೇಟ್ ಮಾಡಿ. ಮದುವೆ ಆಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡಬೇಕಂತ ಇಲ್ಲ. ಯಾರಿಗೆ ಇನ್ನೂ ಕೂಡ ಏಜ್ ಆಗಿದೆ, ಮದುವೆ ಆಗಿಲ್ಲ, ನೀವು ಈ ಕೆಲಸವನ್ನು ಮಾಡ್ತೀರಾ. ಪ್ರತಿ ಶುಕ್ರವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಅರಿಶಿನ ಕುಂಕುಮ ಕೊಡೋಕ್ಕಾಗುತ್ತೋ ಅಥವಾ ಬಳೆನ ಕೊಡೋದಕ್ಕಾಗುತ್ತೋ, ಸೀರೆ ಕೊಡೋದಕ್ಕಾಗುತ್ತೋ, ದೇವಿಗೆ ಅರ್ಪಣೆ ಮಾಡಿ. ಏನು ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದರೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಡೋಂಟ್ ವರಿ, ಪ್ರತಿ ಶುಕ್ರವಾರ ದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡಾದರೂ ಬನ್ನಿ. ಓಕೆನಾ? ಇದಕ್ಕಾದ್ರೂ ನಿಮಗೆ ಸಮಯ ಇದ್ದೇ ಇರುತ್ತೆ. ಸಾಧ್ಯ ಆದವರು ಅರಿಶಿನ ಕುಂಕುಮ ಏನಾದರೂ ಕೊಡಿ, ಅಥವಾ ಸೀರೆಯನ್ನು ಕೊಟ್ಬಿಟ್ಟು ಬನ್ನಿ, ಅಥವಾ ಬಳೆಯನ್ನು ಕೊಟ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡಿಕೊಂಡು ಬರೋದನ್ನು ಪ್ರತಿ ಶುಕ್ರವಾರ ಇದನ್ನು ರೂಢಿಸ್ಕೊಡಿ. ಓಕೆ, ಆ್ಯಂಡ್ ಇಲ್ಲಿ ಓಕೆ ಇದಕ್ಕೊಂದು ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ವಾವ್, ಹನಿಮೂನ್ ಬಂದಿದೆ. ಸೊ ಈ ಒಂದು ಹಾಲಿಡೇ ಟೈಮಿಂಗ್ಸ್ನ ಎಂಜಾಯ್ ಮಾಡಿ ಇಬ್ಬರು ಒಟ್ಟಿಗೆ ಅಂತ ಹೇಳಿ ಬರ್ತಿದೆ. ಯಾರು ಪಾರ್ಟ್ನರ್ಸ್ ಇದ್ದೀರಾ, ಪಾರ್ಟ್ನರ್ಸ್ ಏನಾದರೂ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಬರ್ತಿರುವಂಥದ್ದು. ಇನ್ನು ಪಾರ್ಟ್ನರ್ ಸಿಗಲಿಲ್ಲ ಅಂತ ಹೇಳಿದ್ರೆ ವೆರಿ ಸೂನ್ ಈ ಒಂದು ಟುಗೆದರ್ನೆಸ್ನ ನೀವು ವೆರಿ ಸೂನ್ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಯು ಡಿಸರ್ವ್ ಲವ್. ಓಕೆ, ಸೊ ನನಗೆ ಪ್ರೀತಿ ಸಿಗಲ್ಲ, ನನಗೆ ಪ್ರೀತಿನೇ ಇಲ್ಲ, ನನ್ನ ಲೈಫಲ್ಲಿ ಪಾರ್ಟ್ನರ್ ಅನ್ನೋದೇ ಸಿಗೋದಿಲ್ಲ, ಈ ಥರ ಎಲ್ಲ ನೀವೇನೋ ಆಲೋಚನೆ ಮಾಡ್ತಿದೆ. ಫಸ್ಟ್ ಅದನ್ನು ತೆಗೆದುಹಾಕಿ ತಲೆಯಿಂದ. ನಿಮಗೂ ಕೂಡ ಪ್ರೀತಿ ಸಿಗತ್ತೆ, ನಿಮಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ಪಾರ್ಟ್ನರ್ ಸಿಗ್ತಾರೆ. ಸರಿಯಾದಂತಹ ವ್ಯಕ್ತಿ ಸಿಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತಾರೆ. ಓಕೆ, getting to know each other. Free yourself. Past life relationship. Okay. ಸೊ ನಿಮ್ಮ ಸಂಗಾತಿ ನಿಮ್ಮ ಶಕ್ತಿಯಾಗಲಿದ್ದಾರೆ. ಓಕೆ, ಸೊ ನಿಮಗೆ ಬರುವಂತಹ ಸಂಗಾತಿ ನಿಮಗೆ ಸ್ಟ್ರೆಂತ್ ಆಗಿ ನಿಮಗೆ ಶಕ್ತಿ ಕೊಡುವಂತಹ, ನಿಮ್ಮ ಕೆಲಸಗಳಿಗೆ ಸಾಥ್ ಕೊಡುವಂತಹ ಸಂಗಾತಿನ ನೀವು ಇಲ್ಲಿ ಅಟ್ರಾಕ್ಟ್ ಮಾಡ್ತೀರಾ ಕೂಡ, ಆ್ಯಂಡ್ ಸಿಗ್ತಾರೆ ಕೂಡ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಕಮೆಂಟಲ್ಲಿ ತಿಳಿಸ್ತೀರಾ ಸೋಲ್ಮೇಟ್ ಅಂತೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಹಾಗೆಯೇ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಆ್ಯಂಡ್ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಹೇಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಕನೆಕ್ಟ್ ಆದರೆ
ನಿಮಗೆ ಹೀಲಿಂಗ್ ಎನರ್ಜಿ ಆಗಿರಬಹುದು, ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಿರೋರಿಗೆ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವಂತಹ ಸಕಾರಾತ್ಮಕವಾಗಿರುವಂತಹ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮ ಪ್ರೀತಿನೂ ಕೂಡ ಆದಷ್ಟು ಬೇಗ ಸರಿಯಾಗಲಿ ಆ್ಯಂಡ್ ಆದಷ್ಟು ಬೇಗ ಒಳ್ಳೆ ವ್ಯಕ್ತಿ ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.